ಹೆಲೋ ಎವ್ರಿವನ್, ಹೇಗೆ ಓದ್ತಾ ಇದ್ದೀರಾ? ಮತ್ತು ನೋಡಿ, ನಾನು ಇವಾಗ ಒಂದು ಸ್ಟಡಿ ಸ್ಟ್ರಾಟಜಿನ ಮಾಡ್ಕೊಳ್ತಾ ಇದ್ದೇನೆ. ಅದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಡ ಅಂತ ಅಂದ್ಕೊಂಡಿದ್ದೇನೆ. ಏನು ಅಂತಂದರೆ, ಈಗ ನಮಗೆ ಕರೆಕ್ಟಾಗಿ 1 ತಿಂಗಳು ಇದೆ ಅಲ್ವಾ, ಅದರಲ್ಲಿ ನಾನು ರಿವಿಷನ್ನಿಗೆ ಅಂತ ಸ್ವಲ್ಪ ದಿನನ ಎತ್ತಿಡ್ತಾ ಇದ್ದೀನಿ. ಇವಾಗ ನಮಗೆ ಇವಾಗ ಸೆಕೆಂಡು ಅಂತ ಅಂದ್ಕೊಳ್ಳಿ. ಫಸ್ಟ್ ಅಂತಂದರೆ ನಾನೇನು ಓದಲಿಲ್ಲ, ಹಾಗಾಗಿ ನಾನು ಅದನ್ನು ಕನ್ಸಿಡರೇ ಮಾಡಲ್ಲ. ಸೆಕೆಂಡಿಂದ ನಾನು ನೋಡ್ತಾ ಇದ್ದೇನೆ. 17th ತನಕ ನಾನು ಏನಾದರೂ ಕಾನ್ಸೆಪ್ಟನ್ನು ರೀಕಾಲ್ ಮಾಡೋದಾಗಲಿ ಅಥವಾ ನೋಟ್ಸ್ ಮಾಡ್ಕೊಳ್ಳೋದಾಗಲಿ ಅಥವಾ ಇನ್ ಡೀಟೇಲಾಗಿ ಓದೋದಾಗಲಿ ನಾನು 17 ತನಕ ಮಾತ್ರನೇ ಮಾಡ್ಕೊಳ್ಳೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೇನೆ. ಆ ನಂತರ ನಾನು ರಿವಿಷನ್ನಿಗೆ ಇಡ್ತಾ ಹೋಗ್ತೇನೆ. ನಾನು ಸರಿ KRTTಗೆ ಏನು ಮಾಡಿದ್ದೆ ಅಂದರೆ, ಫುಲ್ ತಿಂಗಳು ನಾನು ಕಾನ್ಸೆಪ್ಟ್ ಓದೋದ್ರಲ್ಲೇ ಆಗ್ಬಿಡ್ತು. ರೀಕಾಲ್ ಮಾಡೋಕ್ಕೆ, ರಿವಿಷನ್ ಮಾಡೋಕ್ಕೆ ನಾನು ಜಾಸ್ತಿ ಟೈಮ್ ಇಟ್ಕೊಂಡಿರಲಿಲ್ಲ. ಹಾಗಾಗಿ ನನಗೆ ತುಂಬಾ ಪ್ರಾಬ್ಲಮ್ ಆಯಿತು. ಎಕ್ಸಾಮ್ ಟೈಮ್ನಲ್ಲಿ ತುಂಬಾ ಟೆನ್ಷನ್ ಆಯಿತು. ಯಾಕೆ ಅಂತಂದರೆ, ಯಾವಾಗಲೂ ನೋಟ್ಸ್ ಮಾಡ್ಕೊಳ್ಳೋದು, ಕಾನ್ಸೆಪ್ಟ್ ಹೊಸದನ್ನೇ ನಾವು ಓದ್ತಾ ಹೋದರೆ ನಾವು ಓದಿದ್ದನ್ನು ರೀಕಾಲ್ ಮಾಡ್ಕೊಳ್ಳೋದು ಯಾವಾಗ, ರಿವಿಷನ್ ಮಾಡ್ಕೊಳ್ಳೋದು ಯಾವಾಗ ಅಂತ ಟೆನ್ಷನ್ ಆಗಿಬಿಡ್ತೇವೆ. ಹಾಗಾಗಿ ನಾನು ಏನು ಮಾಡಿದೆ ಅಂತಂದರೆ, ಇವಾಗ ಒಂದು ತಿಂಗಳಿಗಿಂತ ಅರ್ಧ ತಿಂಗಳಿಗಿಂತ ಜಾಸ್ತಿನೇ ನಾನು ರಿವಿಷನ್ನಿಗೆ ಅಂತ ಇಟ್ಕೊಂಡಿದ್ದೇನೆ. ಹಾಗೆಯೇ ಯಾರೋ ಒಬ್ಬರು ಕಮೆಂಟ್ ಮಾಡಿದರು, ಅದು ಯಾಕೆ ಡಿಲೀಟ್ ಮಾಡಿದ್ರು ಗೊತ್ತಿಲ್ಲ. ಏನು ಅಂತಂದರೆ, ನೀವು ನೋಟ್ಸ್ ಮಾಡಿಕೊಂಡೇ ಇಲ್ವಾ ಅಥವಾ ನೋಟ್ಸ್ ಮಾಡೋದೇ ಇಲ್ವಾ, ಬರೀ ಟೆಕ್ಸ್ಟ್ ಬುಕ್ಕೆ ಓದ್ತಿರಲ್ಲ ಅಂತಂದು. ನಾನು ಈಗ ನೋಟ್ಸ್ ಮಾಡ್ಕೊಳ್ತಾ ಇಲ್ಲ. ಮಾಡ್ಕೊಳ್ಳೋದಾದರೆ ಬರೀ ನಾನು ಕಾನ್ಸೆಪ್ಟಲ್ಲಿ ನನಗೆ ಗೊತ್ತಿಲ್ಲದೆ ಇರೋದು ಮಾತ್ರನೇ ನಾನು ಮಾಡ್ಕೊಳ್ಳೋದು. ಹಾಗೆಯೇ ನಾನು ನೋಟ್ಸ್ ಯಾವ ರೀತಿ ಮಾಡ್ಕೊಳ್ತಾ ಇದ್ದೆ ಅನ್ನೋದ್ರ ಬಗ್ಗೆ ನಾನು ನಿಮ್ಮ ಹತ್ರ ವಿಚಾರ ಮಾಡೋಕ್ಕೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೇನೆ. ನಾನು ನೋಟ್ಸ್ ಅಂತಂದರೆ ಒಂದು ಸಬ್ಜೆಕ್ಟಿಗೆ ಅಂತ ಒಂದು ಡೀಟೇಲ್ಡ್ ನೋಟ್ಸು, ಇನ್ನೊಂದು ಲಾಸ್ಟ್ ಮಿನಿಟ್ ನೋಟ್ಸು ಅಂತ 2 ಕಾನ್ಸೆಪ್ಟಲ್ಲಿ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಡೀಟೇಲ್ಡ್ ನೋಟ್ಸಲ್ಲಿ ನಾನು ಈ ಥರ ಫುಲ್ ಡೀಟೇಲ್ಡ್ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡ್ಕೊಳ್ತಾನೆ. ಇದು ಪೇಪರ್ ಒಂದು ಸ್ವಲ್ಪ ನನ್ನ ಪಾಪು ಕಿಚಿ ಮಾಡಿಟ್ಬಿಡ್ತು, ಅದಕ್ಕೆ ಆ ಥರ ಆಗಿದೆ. ನೋಡಿ, ಇಲ್ಲಿ ಲೆಫ್ಟ್ ಸೈಡಲ್ಲಿರೋದು ಡೀಟೇಲ್ಡ್ ನೋಟ್ಸು, ಹಾಗೆ ಇದು ಲಾಸ್ಟ್ ಮಿನಿಟ್ ನೋಟ್ಸು. ಲಾಸ್ಟ್ ಮಿನಿಟ್ ನೋಟ್ಸಲ್ಲಿ ನನಗೆ ಎಲ್ಲ ಸಬ್ಜೆಕ್ಟಿಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಲಾಸ್ಟ್ ಮಿನಿಟಲ್ಲಿ ನಾನು ಯಾವ್ದಾದ್ರು ನೋಡ್ಕೊಳ್ಬೇಕು ಅನ್ನೋದನ್ನು ವಿಚಾರ ಮಾಡಿಬಿಟ್ಟು, ರಿಪೀಟೆಡ್ ಕ್ವಶನ್ಸ್ ಇರಲಿ, ಯಾವುದೇ ಒಂದು ಇಂಪಾರ್ಟೆಂಟ್ ಇರಲಿ, ಎಲ್ಲ ಸಬ್ಜೆಕ್ಟು ಕವರ್ ಆಗೋ ಹಾಗೆ ಒಂದು ನೋಟ್ಸನ್ನು ಮಾಡ್ಕೊಂಡು ಇರ್ತಾನೆ. ಅದು ಲಾಸ್ಟ್ ಮಿನಿಟ್ ನೋಟ್ಸು. ಅದು ಯಾವಾಗ ಅಂತಂದರೆ, ಎಕ್ಸಾಮ್ ಇನ್ನೂ 3-4 ದಿನ ಇದ್ದಾಗ ಓದಲಿಕ್ಕೆ ಮಾಡಿಕೊಂಡು ಅಂಥ ಒಂದು ನೋಟ್ಸು. ಹೀಗೆ ನಾನು 2 ನೋಟ್ಸನ್ನು ಮಾಡ್ಕೊಳ್ತಾನೆ. ನಾನು ಇತ್ತೀಚೆಗೆ ಏನು ಅಂತಂದರೆ, ಲಾಸ್ಟ್ ಮಿನಿಟ್ ನೋಟ್ಸನ್ನೇ ನಾನು ಜಾಸ್ತಿ ಮಾಡ್ಕೊಳ್ಳೋದು. ಇನ್ ಡೀಟೇಲ್ಡ್ ಕಾನ್ಸೆಪ್ಟ್ ನೋಟ್ಸನ್ನು ನಾನು ಮುಟ್ಟಕ್ಕೆ ಹೋಗಲ್ಲ. ಏನಕ್ಕೆ ಅಂತಂದರೆ, ನಾವು ಈ ಸ್ಟೇಜಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಇಂಪಾರ್ಟೆಂಟ್ ಎಕ್ಸಾಮ್ ಓರಿಯೆಂಟೇಷನ್ ಕಾನ್ಸೆಪ್ಟನ್ನು ಮಾತ್ರನೇ ನಾನು ಓದಬೇಕಾಗತ್ತೆ. ಅದು ನಾನು ಬೇಸ್ಡ್ ಆನ್ CTETಗೆ ಬೇಕಾಗಿರುವಂತಹ ಅಂಶಗಳನ್ನು ಮಾತ್ರ ನಾನು ಓದ್ಕೊಳ್ಬೇಕಾಗತ್ತೆ, ನೋಟ್ಸ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ನಾನು ಬರೀ ಲಾಸ್ಟ್ ಮಿನಿಟ್ ನೋಟ್ಸಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಮಾತ್ರನೇ ಬರ್ಕೊಳ್ತಾನೆ. ಅದರಲ್ಲಿ ಎಲ್ಲ ಸಬ್ಜೆಕ್ಟು ಕವರ್ ಆಗಿರುತ್ತೆ. ಕನ್ನಡ ಇರಲಿ, ಮ್ಯಾಥ್ಸ್ ಇರಲಿ, ಸೈಕಾಲಜಿ ಇರಲಿ, ಎಲ್ಲದೂ ಇರಲಿ, ನನಗೆ ಹೇಗೆ ಅರ್ಥ ಆಗಬೇಕು ಆ ಥರ ನಾನು ನೋಟ್ಸನ್ನು ಮಾಡ್ಕೊಳ್ತಾ ಇದ್ದೇನೆ. ಹಾಗಾದರೆ ಇನ್ ಡೀಟೇಲ್ ನೋಟ್ಸ್ ಯಾವಾಗಪ್ಪ ಅಂತಂದರೆ, ಅದು ನಾನು ಕಾನ್ಸೆಪ್ಟ್ ಗೊತ್ತಿಲ್ಲ, ನನಗೆ ಏನಾದರೂ ಕನ್ಫ್ಯೂಷನ್ ಆಯಿತು ಅಂದಾಗ ಮಾತ್ರ ನಾನು ಇನ್ ಡೀಟೇಲ್ಡ್ ನೋಟ್ಸನ್ನು ಓದೋದು. ಜಾಸ್ತಿ ನಾನು ಓದೋದು ಅಂತಂದರೆ ಟೆಕ್ಸ್ಟ್ ಬುಕ್ಕೆ, ನನಗೆ ಅದೇ ಕಂಫರ್ಟಬಲ್ಲು. ಹಾಗೆಯೇ ನಾನು ಏನಾದರೂ ಒಂದು ಬಿಟ್ಟೋಗ್ಬಿಟ್ರೆ, ತಪ್ಪಾಗ್ಬಿಟ್ರೆ ಅಂತ ಒಂದು ಭಯ ಇದೆ ನನಗೆ. ಹಾಗಾಗಿ ನಾನು ಡಿಪೆಂಡ್ ಆಗಿರೋದು ಟೆಕ್ಸ್ಟ್ ಬುಕ್ ಮೇಲೇ. ಸೊ ಹಾಗಾಗಿ ನಾನು ನೋಟ್ಸಿಗಷ್ಟೇ ಇಂಪಾರ್ಟೆನ್ಸ್ ಕೊಡಲ್ಲ. ಅರ್ಜೆಂಟಿಗೆ ನಾನು ಕಾನ್ಸೆಪ್ಟ್ ನೋಟ್ಸು ಮತ್ತು ಲಾಸ್ಟ್ ಮಿನಿಟ್ ನೋಟ್ಸ್ ಅಂತ 2 ಮಾಡ್ಕೊಂಡಿರ್ತೀನಿ. ಹಾಗಾಗಿ ಈ ಥರ ನನ್ನದು ಸ್ಟ್ರಾಟಜಿ ಮುಂಚೆಯಿಂದನೂ ಇರೋದು. ಹಾಗೆ ಈಗ ನಾನು ನೋಟ್ಸನ್ನು ಬಿಟ್ಟು ಟೆಕ್ಸ್ಟ್ ಬುಕ್ಕನ್ನೇ ಜಾಸ್ತಿ ಓದ್ತಾ ಇದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ. ಹಾಗೆ ಅವರಿಗೆ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೇನೆ. ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಥವಾ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ. ದಯವಿಟ್ಟು ನೆಗೆಟಿವ್ ಕಮೆಂಟ್ ಮಾಡಿದ್ರೂ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ.
ಕಮೆಂಟು ತುಂಬಾ ಇಂಪಾರ್ಟೆಂಟು, ನಿಮ್ಮ ಸಪೋರ್ಟ್ ಕೂಡ ಇಂಪಾರ್ಟೆಂಟು. ನೆಗೆಟಿವ್ ಕಮೆಂಟ್ ಬಂದರೂ ನನಗೇನು ಪ್ರಾಬ್ಲಮ್ ಇಲ್ಲ, ಕಮೆಂಟ್ ಮಾಡಿ ಅಂತಲೇ ಹೇಳ್ತಾನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ.